ಪುದುಚೇರಿಯಲ್ಲಿ ಏಪ್ರಿಲ್ 9ರಂದು ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಶನಿವಾರ 9 ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಕಲಾಪೇಟ್ನಿಂದ ಪಿಎಂಎಲ್ ಕಲ್ಯಾಣ್ ಸುಂದರಂ ಮತ್ತು ತಿರುನಲ್ಲಾರ್ನಿಂದ ಜಿಎನ್ಎಸ್ ರಾಜಶೇಖರನ್ ಅವರನ್ನ ಕಣಕ್ಕಿಳಿಸಿದೆ. ಪಟ್ಟಿಯ ಪ್ರಕಾರ ಎ ನಮಃಶಿವಾಯಂ ಮನ್ನಾಡಿಪೇಟ್ನಿಂದ ವಿಪಿ ರಾಮಲಿಂಗಮೆ ಭವನದಿಂದ ಮತ್ತು ಎ ಜಾನ್ಕುಮಾರ್ ಮುದಲಿಯಾರ್ಪೇಟ್ ಸ್ಥಾನಗಳಿಂದ ಈಗ ಸ್ಪರ್ಧಿಸಲಿದ್ದಾರೆ. ಎಂಬಲಂ ಆರ್ ಸೆಲ್ವಂ ಮನವೇಲಿಯಿಂದ ಟಿಕೆಎಸ್ಎಂ ಮೀನಾಕ್ಷಿ ಸುಂದರಂ ನೆರವಿನಿಂದ ಎ ದಿನೇಶನ್ ಮಾಹಿಯಿಂದ ಕಣಕ್ಕೆ ಇಳಿಯಲಿದ್ದಾರೆ. ಈ ತಿಪ್ಪೈಂತನ್ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನವಾದ ಔಸೂಡು ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ. ಇನ್ನು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಗೆ ಆಡಳಿತಾರೂಢ ಎಐಎನ್ಆರ್ಸಿ ಮತ್ತು ಬಿಜೆಪಿ ಎಐಎಡಿಎಂಕೆ ಒಕ್ಕೂಟವು ಶುಕ್ರವಾರ ಒಪ್ಪಂದಕ್ಕೆ ಬಂದಿದ್ದು, ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಎಐಎನ್ಆರ್ಸಿ 16 ಸ್ಥಾನಗಳಲ್ಲಿ ಈಗ ಸ್ಪರ್ಧಿಸಲಿದ್ದು, ಉಳಿದ 14 ಸ್ಥಾನಗಳಲ್ಲಿ ಬಿಜೆಪಿ ಸ್ಪರ್ಧಿಸಲಿದೆ. ಪುದುಚೇರಿ ಮುಖ್ಯಮಂತ್ರಿಯಾಗಿರುವಂತಹ ಎಐಎನ್ಆರ್ಸಿ ನಾಯಕ ಎ ರಂಗಸ್ವಾಮಿ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ನಾಯಕ ಮತ್ತು ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಅವರೊಂದಿಗೆ ಮಾತುಕತೆಯನ್ನ ನಡೆಸಿದ ನಂತರ ಈ ನಿರ್ಧಾರವನ್ನ ಅಂತಿಮಗೊಳಿಸಲಾಗಿದೆ. ಎಐಎಡಿಎಂಕೆ ಮತ್ತು ಎಲ್ಜೆಕೆಗೆ ತಲಾ 2 ಸ್ಥಾನಗಳನ್ನ ಹಂಚಿಕೆ ಮಾಡಿದೆ ಅಂತ ಎಐಎನ್ಆರ್ಸಿ ಮೂಲಗಳು ತಿಳಿಸಿವೆ. ಜೋಸ್ ಚಾರ್ಲ್ಸ್ ಮರ್ಟಿನ್ ನೇತೃತ್ವದ ಎಲ್ಜೆಕೆಯನ್ನ ಈಗ ಎನ್ಡಿಎಯಲ್ಲಿ ಸೇರಿಸಿಕೊಳ್ಳಬಾರದು ಅಂತ ಸಿಎಂ ರಂಗಸ್ವಾಮಿ ಎಲ್ಲಾ ಸಮಯದಲ್ಲೂ ಕೂಡ ಕೇಳ್ಕೊಂಡಿದ್ರು. ಕೇಂದ್ರ ಸಚಿವರೊಂದಿಗಿನ ಮಾತುಕತೆ ಬಳಿಕ ನಿರ್ಧಾರವನ್ನ ಬದಲಿಸಿದ್ದಾರೆ.